ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅನ್ಕೊಂಡು ನೋಡ್ರಿ. ನಾನು ಕೂಡ ಚೆನ್ನಾಗಿದ್ದೆ ನೋಡ್ರಿ. ಇವಾಗ ನೋಡ್ರಿ ಒಂದು ಊರಿಗೆ ಹೊಂಟಿವ್ರಿ. ಬಾದಾಮಿಯಿಂದ ಹತ್ತಿರದ ಹಳ್ಳಿ ನೋಡ್ರಿ. ಇದು ಟ್ರೈನಾಗ ಹೊಂಟಿವಿ ನೋಡ್ರಿ. ಇದು ನೋಡ್ರಿ ಬಾದಾಮಿ ಸ್ಟೇಷನ್ನು. ಯಾರಾದರೂ ಬಾದಾಮಿಗೆ ಬಂದರೆ ಗೊತ್ತಿರತ್ತೆ ನೋಡ್ರಿ. ಅಲ್ಲಿ ಟ್ರೈನ್ ಇಳಿದ್ಮೇಲೆ ಒಂದಿಷ್ಟು ಬಜ್ಜಿ ಮತ್ತು ಗಿರ್ಮಿಟ್ ತೊಗೊಂಡೆ ನೋಡ್ರಿ. ಉತ್ತರ ಕರ್ನಾಟಕದ ಯಾವ ಹೋಟೆಲ್ಗೆ ಹೋದ್ರೂ ಬಜ್ಜಿ ಮತ್ತು ಚುಮ್ಮರಿ ಚೋಡ ಗಿರ್ಮಿಟ್ಟು ಇದ್ದೇ ಇರ್ತೈತೆ ನೋಡ್ರಿ. ಯಾರಿಗೆಲ್ಲ ಗಿರ್ಮಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಇವಾಗ ನೋಡ್ರಿ ಇದು ಗಿರ್ಮಿಟ್ ನೋಡ್ರಿ, ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ನೋಡ್ರಿ, ತುಂಬಾ ಟೇಸ್ಟಿಯಾಗಿತ್ತು. ಹಾಗೆಯೇ ಗಾಡಿ ಬರೋದು ಸ್ವಲ್ಪ ಲೇಟ್ ಇತ್ತು ಅಂತೇಳಿ ನಾವೆಲ್ಲರೂ ಫ್ರೆಂಡ್ಸ್ ಕೂಡಿ ತೊಗೊಂಡೇವಿ ನೋಡ್ರಿ. ಆಮೇಲೆ ನೋಡ್ರಿ ಎಲ್ಲರೂ ಗಾಡಿ ಬತ್ತು ನೋಡ್ರಿ. ಇದು ಟಾಟಾ ಎಸಿ ಅಂತ ಹೇಳಿ ಗಾಡಿ ನೋಡ್ರಿ. ನಮ್ಮ ಫ್ರೆಂಡ್ ಅವರ ತಮ್ಮಾರ ಕುಬಸಿತ್ರಿ, ಅಲ್ಲಿಗೆ ಹೊಂಟಿದ್ದೀವ್ರಿ ನಾವು. ಎಲ್ಲರೂ ಕೂಡಿ ಗಾಡಿಯಾಗ ಎಂಜಾಯ್ ಮಾಡ್ಕೊತ ಹೋಗಕತ್ತಿದ್ವಿ ನೋಡ್ರಿ. ಒಂಥರ ಖುಷಿಯಿಂದ ಹೊಂಟಿದ್ವಿ ನೋಡ್ರಿ. ಎಲ್ಲರೂ ನಾವು ತುಂಬಾ ಎಂಜಾಯ್ ಮಾಡ್ತಾ ಹೋದ್ವಿ ನೋಡ್ರಿ. ಯಾರಿಗೆಲ್ಲ ಈ ಥರ ಓಪನ್ ಗಾಡೀಲಿ ಕೂಡೋದಕ್ಕೆ ಇಷ್ಟ ಅಂತ ಹೇಳ್ರಿ. ಮತ್ತು ಯಾರೆಲ್ಲ ಈ ಥರ ಗಾಡಿಯಲ್ಲೇ ಕುಂತಿದ್ದೀರ ಅಂತಲೂ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ. ನನ್ನ ಮಗಳು ಹಾಯ್ ಹೇಳತ್ತಾಳ. ಅವಳು ಹಿಡ್ಕೊಬೇಡ ಮಮ್ಮಿ, ನಾನೇ ಕೊಡ್ತೀನಿ ಅಂತ ಹೇಳತ್ತಿದ್ದಳು ನೋಡ್ರಿ. ತಲೆ ಬಡಿಸ್ಕೊತಿ ಅಂದ್ರೆ ಇಲ್ಲ ಅನ್ನತ್ತಿದ್ದಳು ನೋಡ್ರಿ. ನೋಡ್ರಿ ಸುತ್ತಲೂ ನೀರೋದು ಇತ್ತು, ತುಂಬಾ ಚೆನ್ನಾಗಿ ಕಾಣತ್ತಿತ್ತು ನೋಡ್ರಿ. ನೋಡ್ರಿ ನೋಡ್ರಿ ಗುಡ್ಡ. ಬಾದಾಮಿ ಬಂದರೆ ನೀವು ಗೊತ್ತಿರ್ಬೋದು, ಬಾದಾಮಿ ಸುತ್ತಮುತ್ತ ಇರುವ ಹಳ್ಳಿಗಳಲ್ಲಿ ಮತ್ತು ಬಾದಾಮಿ ಸುತ್ತಮುತ್ತನೂ ಗುಡ್ಡನೇ ಐತೆ ನೋಡ್ರಿ. ಫುಲ್ ಗುಡ್ಡದಿಂದ ಕೂಡ್ಯದ. ಅಲ್ಲಿ ಐಹೊಳೆ, ಪಟ್ಟದಕಲ್ಲು ಎಲ್ಲನೂ ನಿಯರ್ ಆತಾವ ನೋಡ್ರಿ. ಇವಾಗ ನೋಡ್ರಿ ಅಷ್ಟೊತ್ತಿಗೆ ಗಾಡಿ ಸ್ವಲ್ಪ ಪಂಚರ್ ಆಯಿತು, ಹಾಗಾಗಿ ಕೆಳಗಿಳಿದಿದ್ದು ನೋಡ್ರಿ. ಹಾಗೆ ಒಂದಿಷ್ಟು ಫೋಟೋ ಅದನ್ನು ತಗೊಂಡಿವಿ ನೋಡ್ರಿ. ಇಲ್ಲಿ ನೋಡ್ರಿ ನೀರು ಹರಿಯಾಕತ್ತಿತ್ತು. ಮತ್ತು ಅಲ್ಲೇ ದಾರಿಲಿ ಹೋಗುವಾಗ ಕಾಟಾಪುರ ಅಂತ ಐತೆ ನೋಡ್ರಿ. ಅಲ್ಲಿ ಸಾಯಿಬಾಬಾನ ಗುಡಿ ಕಾಣ್ತು. ಹಾಗೆ ಸಾಯಿಬಾಬಾನ ಗುಡಿಗೆ ಹೋಗಿ ಬರೋಣ ಅಂತ ಹೊಂಟೆ ನೋಡ್ರಿ. ಎಲ್ಲರೂ ಬರ್ರಿ ಸಾಯಿಬಾಬಾನ ದರ್ಶನ ಮಾಡೋಣ. ಗುಡಿ ತುಂಬಾ ಚೆನ್ನಾಗಿತ್ತು ನೋಡ್ರಿ. ಎಲ್ಲರೂ ಕೂಡಿ ದರ್ಶನ ತೊಗೊಂಡಿವಿ ನೋಡ್ರಿ. ಫುಲ್ ಓಪನ್ ಪ್ಲೇಸ್ ಇತ್ತು ನೋಡ್ರಿ. ಇದು ಗುಡಿ ಎಂಟ್ರೆನ್ಸ್ ಈ ಥರ ಇದೆ. ಹೆಂಗಾದ್ರೂ ಹೊಂಟಿವಲ್ಲ ಅಂಥೇಳಿ ಹಾಗೆ ದಾರಿಲಿ ಇತ್ತಂಥೇಳಿ ಹಾಗೆ ಸಾಯಿಬಾಬಾನ ಗುಡಿಗೆ ಹೊಂಟಿವಿ ನೋಡ್ರಿ. ಇದು ನೋಡ್ರಿ ಸಾಯಿಬಾಬಾ ಗುಡಿ ಮುಂದೆನೇ ಕಾಣತ್ತಾರ ನೋಡ್ರಿ ಸಾಯಿಬಾಬಾ ಅವರು. ಎಲ್ಲರೂ ದರ್ಶನ ಮಾಡ್ರಿ. ಯಾರಿಗೆಲ್ಲ ಸಾಯಿಬಾಬಾ ಇಷ್ಟ ಅಂತ ಹೇಳ್ರಿ. ನಮಗಂತೂ ಸಾಯಿಬಾಬಾ ಇಷ್ಟ ನೋಡ್ರಿ. ಗುಡಿ ಈ ಥರ ಕಾಣತ್ತದ. ಮತ್ತು ನೋಡ್ರಿ ನಾವು ದರ್ಶನ ತಗೊಂಡು ಮತ್ತೆ ಗಾಡೀಲಿ ಊರಿಗೆ ಹೊಂಟಿವಿ ನೋಡ್ರಿ. ಊರಿಗೆ ಹೋಗೋಟ್ಲೆ ಲೇಟ್ ಆಗಿತ್ತು ನೋಡ್ರಿ, ಸಾಯಂಕಾಲನಾಗಿತ್ತು. ಅಲ್ಲಿ ಹೋದ್ಮೇಲೆ ನಾವು ಹೊಂಟಿರೋದು ಕುಬ್ಸ ಮಾಡಕ್ಕೆ ನೋಡ್ರಿ. ನಮ್ಮ ಫ್ರೆಂಡ್ ಅವರ ತಮ್ಮನ ಹೆಂಡ್ರು ಹೊಟ್ಲಿದ್ರು ನೋಡ್ರಿ. ನಮ್ಮ ಹಳ್ಳಿ ಕಡೆ ಈ ರೀತಿ ಬುತ್ತಿ ರೊಟ್ಟಿ ಮಾಡ್ತಾರೆ ನೋಡ್ರಿ. ಈ ರೀತಿ ಬುತ್ತಿ ರೊಟ್ಟಿ, ಚಪಾತಿ, ಕರ್ಚಿಕಾಯಿ ಮತ್ತು ಕಾಳು ಪಲ್ಯ ಮತ್ತು ಬಾಣ ಮಾಡ್ತಾರೆ ನೋಡ್ರಿ. ಆಮೇಲೆ ಅಗಸಿ ಚಟ್ನಿ, ಶೇಂಗಾ ಚಟ್ನಿ ತಗೊಂಡು ಈ ರೀತಿ ಎಲ್ಲನೂ ಹಚ್ಕೊಂಡು ಕೇಸಿ ಮನೆಗೆ ಹೋಗಿ ಕೊಡ್ತಾರೆ ನೋಡ್ರಿ. ಯಾರಿಗೆಲ್ಲ ಈ ಪದ್ಧತಿ ಗೊತ್ತಿದೆ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ. ಮತ್ತಿದು ಉತ್ತರ ಕರ್ನಾಟಕದ ಕಡೆ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಇರ್ತಾರಲ್ರಿ ಅವಾಗ ಕೊಡ್ತಾರೆ ನೋಡ್ರಿ. ಇವಾಗ ನೋಡ್ರಿ ನಮ್ಮ ಫ್ರೆಂಡ್ಸ್ ಅವರು ಆಂಟಿನೂ ಕೂಡ್ರಿ ಬುಟ್ಟಿ ಹಿಡ್ಕೊಂಡಾರ ನೋಡ್ರಿ. ಮತ್ತು ಫೋಟೋ ತೆಗಿತೀನಿ, ವಿಡಿಯೋ ಮಾಡ್ತೀನಿ ಅನ್ನೋದನ್ನು ಬಾಕ್ಲ ಮುಚ್ಚಿದ್ರು ನೋಡ್ರಿ. ಈ ರೀತಿ ಇಟ್ಕೊಂಡು ಅದನ್ನು ಮನೆಗೂ ಕೊಟ್ಟು ಬರ್ತಾರೆ ನೋಡ್ರಿ. ಆಜು ಬಾಜುದವ್ರ ಮನೆಗೆ ಮತ್ತು ರಿಲೇಟಿವ್ಸ್ ಮನೆಗೆ ಕೊಡ್ತಾರೆ ನೋಡ್ರಿ. ನಿಮ್ಮ ಸೈಡು ನೀವು ಯಾವ ಥರ ಕೊಡ್ತೀರಾ ಅಂತ ಹೇಳ್ರಿ ನೋಡ್ರಿ. ಎಲ್ಲರೂ ಕೂಡಿ ನಾವು ಫೋಟೋ ಮತ್ತು ಒಂದಿಷ್ಟು ವಿಡಿಯೋದೊಳಗೆ ಬಂದೀವಿ ನೋಡ್ರಿ. ಇವರು ನಾವೆಲ್ಲರೂ ಫ್ರೆಂಡ್ಸ್ ನೋಡ್ರಿ. ಯಾವಾಗಲೂ ಜೊತೆಯಾಗೆ ಇರ್ತೀವಿ ನೋಡಿರ್ಬೋದು ನೀವು. ಇವಾಗ ನೋಡ್ರಿ ಮನೆಗೆ ಈ ರೀತಿ ಕೊಟ್ಟು ಬರ್ತೀವಿ ನೋಡ್ರಿ. ಇದಕ್ಕೆ ನಾವು ಬುತ್ತಿ ರೊಟ್ಟಿ ಬೇರೋದು ಅಂತ ಹೇಳ್ತೀವಿ ನೋಡ್ರಿ. ಸಂಬಂಧಿಕರು ಆಮೇಲೆ ತವ್ರ ಮನೆ ಕಡೆ ಹೋದವರು ಈ ರೀತಿ ಬಂದು ಪ್ರೆಗ್ನೆಂಟ್ ಇರೋರಿಗೆ ಬೈಕಿ ಬುತ್ತಿ ಅಂಥೇಳಿ ಕೊಡ್ತಾರೆ ನೋಡ್ರಿ. ಬೈಕಿ ಬುತ್ತಿ ಜೊತೆಗೆ ಮತ್ತು ಈ ರೀತಿ ಮನೆ ಮಂದಿಗೆಲ್ಲನೂ ಊರಾಗೆ ಎಲ್ಲನೂ ಕೊಡ್ತಾರೆ ನೋಡ್ರಿ. ಇದು ನೋಡ್ರಿ ಹಳ್ಳಿ ಮನೆ. ನನಗೆ ಈ ಊರು ತುಂಬಾ ಇಷ್ಟ ಆಯ್ತು ನೋಡ್ರಿ. ಫುಲ್ ಹಳ್ಳಿ ಮನೆ ಅಂದ್ರೆ ಹಳ್ಳಿ ಮನೆ ರೀ. ಯಾವುದು ಬಿಚ್ಚಿ ಕಟ್ಸಿಲ್ಲ. ಯಾವ ಥರ ಕಂಬಗಳಿದ್ದು ಮೊದಲು ಯಾವ ಥರ ಇತ್ತು ಅದೇ ಥರ ಅದ ನೋಡ್ರಿ. ಇದವರು ಪ್ರತಿಯೊಂದು ಮನೆಯಲ್ಲೂ ಇದೇ ಥರ ಇತ್ತು ನೋಡ್ರಿ. ಅದೆಲ್ಲ ಕೊಟ್ಟ ಮೇಲೆ ಬಂದಮೇಲೆ ಮತ್ತು ನಾವು ಊಟಕ್ಕೆ ಕೂತೀವಿ ನೋಡ್ರಿ. ಅಷ್ಟರು ಕೂಡಿ ಊಟಕ್ಕೂ ಸೇಮ್ ರೊಟ್ಟಿ
ಆಮೇಲೆ ಕಾಳು ಪಲ್ಯ ಮತ್ತು ಚಪಾತಿ ಮತ್ತು ಮೊಸರು ಇತ್ತು ನೋಡ್ರಿ, ಮಣ್ಣಂದು ಹೆಪ್ಪಿಗೆ ಹಾಕಿದ್ದು. ಮತ್ತು ಎಲ್ಲರೂ ತೊಗೊಂಡು ಊಟ ಮಾಡತ್ತಿದ್ದು ನೋಡ್ರಿ. ಅವರೆಲ್ಲರೂ ಅವ್ರ ಮನೆಯಿಂದ ಬಂದು ನೋಡ್ರಿ. ಈಗೇನು ಊಟಕ್ಕೆ ನೀಡತ್ತಾರಲ್ರಿ, ಇವ್ರ ತಮ್ಮಾರದ ಕುಬಸ ನೋಡ್ರಿ ಇರೋದು. ನಾವು ಹೋಗಿರೋದು ಇವ್ರ ಮನೆಗೇನೆ. ಇವ್ರದ್ದು ತವ್ರ ಮನೆ ನೋಡ್ರಿ. ಇವ್ರು ಆಲ್ಮಟ್ಟಾಗ ಇರ್ತಾರೆ. ಇವ್ರ ತವ್ರ ಮನೆಯಲ್ಲಿ ಬಾದಾಮಿ ಹತ್ರ ಒಂದು ಹಳ್ಳಿ ನೋಡ್ರಿ. ಮತ್ತು ಚಪಾತಿ ಜೊತೆ ಬೆಲ್ಲದ ಬೇಳೆ ಅಂತ ಮಾಡ್ತಾರೆ ನೋಡ್ರಿ ನಮ್ಮ ಕಡೆ. ಈ ರೀತಿ ನಾವು ಇದನ್ನ ಊಟ ಮಾಡಿದ್ವಿ ನೋಡ್ರಿ. ಬನ್ನಿರಿ ನೀವು ಊಟ ಮಾಡಾಕತ್ರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಊಟ ಮಾಡಿದ್ದೀವಿ ನೋಡ್ರಿ. ಈ ರೀತಿ ಊಟ ಯಾರಿಗೆಲ್ಲ ಇಷ್ಟ ಆಗುತ್ತಂತ ಹೇಳ್ರಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ. ರೆಡಿಯಾಗಿ ಸ್ನಾನಾಗಿ ಮತ್ತು ಇವಾಗ ಕೆಳಗಡೆ ಹೊಂಟಿ ನೋಡ್ರಿ. ಮೇಲ್ಗಡೆ ರೂಮ್ ಇತ್ತು, ಅಲ್ಲಿದ್ದೀವ್ರಿ ನಾವು. ಆಮೇಲೆ ಇವಾಗ ಕೆಳಗೆ ಹೊಂಟಿ ನೋಡ್ರಿ. ನನ್ನ ಮಗಳು ಹಾಳಾಗ್ತಾಳೆ ನೋಡ್ರಿ. ಇವಾಗ ನೋಡಿ ಎಲ್ಲ ಅಡುಗೆಗೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಾರ ನೋಡ್ರಿ. ಆ ಕಡೆ ಉಪ್ಪಿಟ್ಟು ಮಾಡತ್ತಾರ, ಈ ಕಡೆ ಎಲ್ಲನೂ ಅನ್ನ ಅದು ಇಟ್ಟಿದ್ರು ನೋಡ್ರಿ. ಇವಾಗ ನೋಡ್ರಿ ನಾಷ್ಟ ಮಾಡಾಕತ್ತೀವಿ ನೋಡ್ರಿ. ಉಪ್ಪಿಟ್ಟು ಮಾಡಿದ್ರು. ಉಪ್ಪಿಟ್ಟು ನಾಷ್ಟ ಅದು ಆದಮೇಲೆ ಸುಮ್ಮನೆ ಏನು ಕೊಡೋದು ಅಂತ ಹೇಳಿ ಎಲ್ಲರೂ ಕೂಡಿ ನಾವು ತಪ್ಪಲ ಪಲ್ಯನ ಸೋಸಾತಿದ್ರು ನೋಡ್ರಿ. ಮೆಂತ್ಯ ಪಲ್ಯನ ಊಟಕ್ಕೆ ಅಂತ ಹೇಳಿ ತಂದಿದ್ರು ನೋಡ್ರಿ. ಎಲ್ಲರೂ ಕೂತ್ಕೊಂಡು ಸೋಸಾಕತ್ತಿದ್ರು ನೋಡ್ರಿ. ನನ್ನ ಮಗಳು ಬಂದು ಬುಟ್ಟ್ಯಾಗ ಕೂತು ಆಟ ಆಡತ್ತಿದ್ರು ನೋಡ್ರಿ. ಈ ಥರ ಸುಮ್ಮನೆ ಏನು ಖಾಲಿ ಕೊಡೋದು ಅಂತ ಹೇಳಿ ಈ ರೀತಿ ಸೋಸ್ಕೋತ ನಾವು ಕೂತಿದ್ವಿ ನೋಡ್ರಿ. ಎಲ್ಲರೂ ಇವಾಗ ಕೆಲಸ ಮಾಡ್ತಾ ಇರೋರು ಎಲ್ಲರೂ ಅಲ್ಲಿಯವ್ರೆ ನೋಡ್ರಿ. ಯಾರೂ ಆಳು ಹಚ್ಚಿದ್ದಿಲ್ರಿ ಅವರು. ಇದು ನೋಡ್ರಿ ಅವ್ರ ಮನೆ. ನೆಕ್ಸ್ಟ್ ಎಲ್ಲರೂ ರೆಡಿಯಾಗಿ ಬಂದೆ ನೋಡ್ರಿ. ಇದು ನೋಡ್ರಿ ನಮ್ಮ ಕಡೆ ಇದನ್ನು ಕಂಬಳಿ ಹಾಸಿ ಈ ಥರ ಅಕ್ಕಿಲಿ ಸಸಿ ಹಾಕ್ತಾರೆ ನೋಡ್ರಿ. ಇದನ್ನು ನಮ್ಮ ಕಡೆ ಯಾವುದೇ ಥರ ಫಂಕ್ಷನ್ ಇದ್ರೂ ಈ ಥರ ಅಕ್ಕಿ ಇದು ಹಾಕಿದ ಮೇಲೇ ಇದ್ರ ಮೇಲೆ ಕುಂದಿಸಿದ ಮೇಲೆ ನಾವು ಯಾವುದಾದ್ರೂ ಚಾಜಾ ಮಾಡ್ತೀವಿ ನೋಡ್ರಿ. ಈ ಚಾಜಾ ಮಾಡಿದ ಮೇಲೇ ಪ್ರತಿಯೊಂದನ್ನು ನಾವು ಫಂಕ್ಷನ್ ಮಾಡೋದು ನೋಡ್ರಿ. ಎಲ್ಲರೂ ಕೂತ್ಕೊಂಡು ಹಾಕಾಕತ್ತಿದ್ರು. ನನಗೂ ಬರ್ರಿ ಅನ್ನತ್ತಿದ್ರು. ನಾನು ವಿಡಿಯೋ ಮಾಡೋ ಸಂಬಂಧ ಇಲ್ರಿ ನೀವು ಹಾಕ್ರಿ, ನಾವು ವಿಡಿಯೋ ಮಾಡ್ಕೋತೀನಿ ಅಂತ ಹೇಳಕತ್ತಿದ್ದೆ ನೋಡ್ರಿ. ಈ ರೀತಿ ನಮ್ಮ ಕಡೆ ಫಂಕ್ಷನಲ್ಲಿ ಈ ರೀತಿ ಹಾಕ್ತಾರೆ ನೋಡ್ರಿ. ನಿಮ್ಮ ಕಡೆ ಈ ರೀತಿ ಹಾಕ್ತಾರೆ ಅಂತ ಹೇಳ್ರಿ. ನಮ್ಮ ಕಡೆ ಪ್ರತಿಯೊಂದು ಫಂಕ್ಷನ್ಗೂ ಕಂಬಳಿ ಬೇಕೇ ಬೇಕು ನೋಡ್ರಿ. ಕಂಬಳಿ ಮೇಲೇ ನಾವು ಕುಂದರ್ಸ್ಕೊಂಡು ಫಂಕ್ಷನ್ ಮಾಡ್ತಾರೆ ನೋಡ್ರಿ. ಯಾರಿಗೆಲ್ಲ ಈ ಪದ್ಧತಿ ಇಷ್ಟ ಆಯ್ತು ಅಂತ ಹೇಳ್ರಿ. ಹಳ್ಳಿಗಳ ಸೈಡು ಇದೇ ಥರ ಮಾಡ್ತಾರೆ ನೋಡ್ರಿ. ಉತ್ತರ ಕರ್ನಾಟಕ ಕಡೆ ಮಾತ್ರ ಇದೇ ಥರ ಮಾಡೋದು ನೋಡ್ರಿ. ನಿಮ್ಮ ಸೈಡ್ ಯಾವ ಥರ ಮಾಡ್ತಾರಂತ ಹೇಳ್ರಿ. ಇಲ್ರಿ ಅದೇ ಥರ ನನ್ನ ಮಗಳು ಹಾಕಕ್ಕೆ ಟ್ರೈ ಮಾಡತ್ತಿದ್ರು ನೋಡ್ರಿ. ಅವ್ರು ಯಾವ್ಯಾವ ಥರ ಮಾಡ್ಯಾರ ಆ ಥರ ಮಾಡ್ಯಾರ ನೋಡ್ರಿ. ಚಿಕ್ಕ ಮಕ್ಕಳು ನಾವು ಯಾವ ಥರ ಮಾಡ್ತೀವಿ ಅದೇ ಥರ ಅನುಕರಣೆ ಮಾಡ್ತಾರೆ ನೋಡ್ರಿ. ಮತ್ತು ಎಲ್ಲರೂ ಒಂದಿಷ್ಟು ಫೋಟೋಗಳನ್ನ ತಗೊಂಡೇವಿ ನೋಡ್ರಿ. ಇವ್ರು ನೋಡ್ರಿ ರೂಪಾ ಅಂತ ಹೇಳಿ ಇವರೇ ನೋಡ್ರಿ ನಮ್ಮನ್ನು ಕರ್ಕೊಂಡು ಹೋದವರು. ಹಾಗೆ ಇವರೇ ನೋಡ್ರಿ ಅವರ ತಮ್ಮ ಮತ್ತು ಅಣ್ಣ ಮತ್ತು ಅವರ ಮನೆಯವರು ನೋಡ್ರಿ. ಇವ್ರವ್ರ ಅತ್ತೆ ನೋಡ್ರಿ ಹಳೆಂದ್ರ ಮೇಲೆ ಕೂತು ಫೋಟೋ ತೆಗಿ ಅಂತ ಹೇಳಿ ಹೇಳತ್ತಿದ್ರು ನೋಡ್ರಿ. ಮತ್ತು ನಮ್ಮ ಸೈಡ್ ಈ ಥರ ಅತ್ತೆ ಆಗೋರಿಗೆ ಹುಡುಗಾಟ ಮಾಡೋದು ಮತ್ತು ಚೇಷ್ಟೆ ಮಾಡೋದು ತಮಾಷೆ ಮಾಡೋದು ಮಾಡ್ತಾರೆ ನೋಡ್ರಿ. ಅವ್ರ ಮಾತಿಗೆ ಎಲ್ಲರೂ ಇವಾಗ ನೋಡ್ರಿ ಅವರಿಬ್ಬರನ್ನ ಕೂಡಿಸಿ ಅವ್ರಿಗೆ ಟೂಕ್ ಮದ್ದು ಹಚ್ಚಿದ ಮೇಲೆ ದಂಡಿ ಮತ್ತು ಅವ್ರಿಗೆ ಹಾರದು ಕೊಡ್ತಾರೆ ನೋಡ್ರಿ. ಈ ರೀತಿ ನಮ್ಮ ಕಡೆ ಪದ್ಧತಿ ಐತೆ ನೋಡ್ರಿ. ನಿಮ್ಮ ಕಡೆ ಯಾವ ರೀತಿ ಐತೆ ಅಂತ ಹೇಳ್ರಿ. ಒಳಗೆಲ್ಲ ಜನ ಕೂತಿದ್ರು ನೋಡ್ರಿ. ಆಮೇಲೆ ಇವ್ರು ನೋಡ್ರಿ ನಮ್ಮ ಕಡೆ ಇದನ್ನು ಆರತಿ ಹಿಡಿದವರು ಹೆಣ್ಮಕ್ಳು ನೋಡ್ರಿ. ಹೆಣ್ಮಕ್ಳೇ ನಮ್ಮ ಕಡೆ ಆರತಿ ಹಿಡಿಯೋ ಪದ್ಧತಿ ಐತೆ ನೋಡ್ರಿ. ಹೆಣ್ಮಕ್ಳಂದ್ರೆ ನಮ್ಮ ಹಸ್ಬೆಂಡ್ ಇರ್ತಾರಲ್ಲ ಅವ್ರ ಅಕ್ಕ ಅಥವಾ ತಂಗಿಗೆ ನಾವು ಹೆಣ್ಮಕ್ಳಂತ ಕರಿತೀವಿ ನೋಡ್ರಿ. ಎಲ್ಲ ಚಾಜಾನು ಅವರೇ ಮಾಡ್ಬೇಕು ನೋಡ್ರಿ.
ಇವಾಗ ನೋಡ್ರಿ ಕುಕ್ಮ ಅದು ಹಚ್ಚಿ ಅವ್ರಿಗೆ ದಂಡಿ ಮತ್ತು ಹಾರದು ಕೊಡ್ತಾರೆ ನೋಡ್ರಿ. ಇವಾಗ ದಂಡಿ ಕಟ್ತಾರೆ ನೋಡ್ರಿ. ನಮ್ಮ ಕಡೆ ಪ್ರತಿಯೊಂದು ಫಂಕ್ಷನಲ್ಲೂ ದಂಡಿ ಬೇಕು ನೋಡ್ರಿ. ದಂಡಿ ಇಲ್ಲಾಂದರೆ ಫಂಕ್ಷನ್ನು ಅನಿಸ್ಕೊಳ್ಳಲ್ಲ ನೋಡ್ರಿ. ಈ ರೀತಿ ಫಂಕ್ಷನ್ಗಳು ನಾವೆಲ್ಲ ಮಾಡ್ತೀವಿ ನೋಡ್ರಿ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳ್ರಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ರಿ. ನಮ್ಮ ಕಡೆ ಪದ್ಧತಿ ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳ್ರಿ. ಈ ರೀತಿ ನಾವು ಕುಬ್ಸ ಮಾಡ್ತೀವಿ ನೋಡ್ರಿ. ಉತ್ತರ ಕರ್ನಾಟಕದ ಕಡೆ ಮತ್ತು ಹಳ್ಳಿ ಕಡೆ ಸೈಡ್ ಈ ರೀತಿ ನೋಡ್ರಿ ದಂಡಿನ ಎಲ್ಲರಿಗೂ 5 ಮಂದಿ ಮುತ್ತೈದೆಯರಿಗೆ ಈ ರೀತಿ ಹಚ್ಚಿದ ಮೇಲೇ ಅವ್ರಿಗೆ ಕಟ್ಟೋದು ನೋಡ್ರಿ. ಅದೊಂದು ಪದ್ಧತಿ ಐತೆ ನೋಡ್ರಿ ನಮ್ಮ ಕಡೆ. ನಿಮ್ಮ ಕಡೆ ಈ ರೀತಿ ದಂಡಿ ಅದನ್ನು ಉಪಯೋಗಿಸ್ತೀರಾ ಅಂತ ಹೇಳ್ರಿ. ನಮ್ಮ ಸೈಡ್ ಅಂತೂ ನಾವು ದಂಡಿ ಇಲ್ಲದೆ ಫಂಕ್ಷನ್ನು ಮಾಡಲ್ಲ ನೋಡ್ರಿ. ಈಗ ಅವ್ರಿಗೆ ದಂಡಿ ಕಟ್ಟಾತಾರೆ ನೋಡ್ರಿ. ದಂಡಿ ಅದು ಕಟ್ಟಿದ ಮೇಲೆ ಒಂದಿಷ್ಟು ಚಾಜ ಅಂತ ಇರ್ತಾವೆ ನೋಡ್ರಿ. ಅದೆಲ್ಲ ಚಾಜ ಮಾಡ್ತಾರೆ ನೋಡ್ರಿ. ಚಾಜ ಆದಮೇಲೆ ನಾವೆಲ್ಲರೂ ಒಂದಿಷ್ಟು ಫೋಟೋ ತೆಗೆಸ್ಕೊಂಡು ಮತ್ತು ಆಯರ್ಯದು ಮಾಡ್ತಾರೆ ನೋಡ್ರಿ. ನಮ್ಮ ಕಡೆ ಆಯರ್ಯದು ಮಾಡ್ಕೇಸಿ ಆಮೇಲೆ ಹಾಡು ಹಾಡ್ತಾರೆ ನೋಡ್ರಿ. ಅದನ್ನು ಇವಾಗ ಮುಂದೆ ನೋಡ್ರಿ ಯಾವ ರೀತಿ ಇರುತ್ತಂತ ನೋಡ್ಕೊಂಡು ಬನ್ನಿ. और थोड़ी वस्तु आरती ಮಾಡೋದು ನಾಲ್ಕು ಕೂಡ ಮಾಡ್ಕೊಂಡು
ಅಜ್ಜಿ ನೋಡ್ರಿ ತುಂಬಾನೇ ಚೆನ್ನಾಗಿ ಹಾಡಾಡ್ತಿದ್ರು. ಹಾಡ ಕೇಳ್ಕೊಂಡು ಇವಾಗ ಈ ಕಡೆ ಊಟಕ್ಕೆ ಬಂದೆ ನೋಡ್ರಿ. ಊಟಕ್ಕೆ ಬದನೆಕಾಯಿ ಪಲ್ಯ, ಆಮೇಲೆ ಬೇಳೆ ಮತ್ತು ಕ್ಯಾಪ್ಸಿಕಮ್ ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ರು, ಚಪಾತಿ, ಉಪ್ಪಿನಕಾಯಿ, ಚಟ್ನಿ, ಆಮೇಲೆ ಕಟಕ್ ರೊಟ್ಟಿ, ಆಮೇಲೆ ಮೆಂತ್ಯ ಪಲ್ಯ, ಆಮೇಲೆ ಬೂಂದಿ ಇತ್ತು ನೋಡ್ರಿ. ಊಟ ಚೆನ್ನಾಗಿತ್ತು ನೋಡ್ರಿ. ಊಟ ಮುಗಿಸ್ಕೊಂಡು ನಾವು ಊರ ಕಡೆ ಬರತ್ತೀವಿ ನೋಡ್ರಿ. ಬಸ್ಸಿಗೆ ಬಂದಿವ್ರಿ. ಬರೋವಾಗ ಹೋಗೋವಾಗ ಟ್ರೈನಿಗೆ ಹೋಗಿದ್ದೀವಿ. ಸಂಜೆ 6:30 ಅದು ಆಗಿತ್ತು ನೋಡ್ರಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ನೋಡ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಉತ್ತರ ಕರ್ನಾಟಕದ ಕುಬಸದ ಕಾರ್ಯಕ್ರಮ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.